ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ಸುದೀಪ್ ಫ್ರಮ್ ಟೆಕ್ನಿಕಲ್ ಗುಡ್ ನ್ಯೂಸ್ ಕನ್ನಡ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಏನು ನೋಡ್ತೀವಿ ಅಂತ ಹೇಳಿದ್ರೆ, ಡ್ರೀಮ್ 11ನಲ್ಲಿ ಸಾಕಷ್ಟು ಜನ ಲಾಸ್ನಲ್ಲೇ ಇರ್ತೀರ ಆಯಿತಾ. ಸೊ ಇವತ್ತಿನ ಈ ಒಂದು ಇನ್ಫಾರ್ಮೇಷನ್ನ ನೀವು ತಿಳ್ಕೊಂಡ್ಮೇಲೆ ಲಾಸ್ ಆದರೆ ಡೈರೆಕ್ಟಾಗಿ ಒಂದು ಕಾಮೆಂಟ್ ಮೂಲಕ ತಿಳಿಸ್ಬೋದು ಆಯಿತಾ. ಸೊ ಹಾಗಾಗಿ ಇವತ್ತಿನ ಈ ಒಂದು ಇನ್ಫಾರ್ಮೇಷನಲ್ಲಿ ನಾನು ನಿಮಗೆ ಲಾಸ್ ಆಗದೆ ಯಾವ ರೀತಿಯಾಗಿ ಒಳ್ಳೆ ಅಮೌಂಟನ್ನು ಈ ಒಂದು ಡ್ರೀಮ್ 11 ಆ್ಯಪ್ನಿಂದ ಅರ್ನ್ ಮಾಡ್ಕೋಬೇಕು ಅಂತೇಳಿ ಕಂಪ್ಲೀಟ್ ಆದಂಥ ಟ್ರಿಕ್ಸನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಆಯಿತಾ. ಸೊ ಹಾಗಾಗಿ ಈ ಒಂದು ವಿಡಿಯೋನ ಯಾವುದೇ ಕಾರಣಕ್ಕೂ ಮಿಸ್ ಮಾಡೋಕ್ಕೆ ಹೋಗಬೇಡಿ. ನೀವು ದೊಡ್ಡ ಮಿಸ್ಟೇಕನ್ನು ಎಲ್ಲಿ ಮಾಡ್ತಾಯಿದ್ದೀರಾ ಅದೊಂದು ಮಿಸ್ಟೇಕನ್ನು ನೀವು ಸರಿ ಮಾಡ್ಕೊಬಿಟ್ರೆ ಯಾವ ರೀತಿಯಾಗಿ ಇಲ್ಲಿ ಅಮೌಂಟನ್ನು ನಿಮಗೆ ಅರ್ನ್ ಮಾಡ್ಕೋಬೋದು ಅಂತ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ಸೊ ಫ್ರೆಂಡ್ಸ್, ಈ ಒಂದು ಇನ್ಫಾರ್ಮೇಷನ್ನ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಡ್ರೀಮ್ 11 ಆಲ್ಟರ್ನೇಟಿವ್ ಆಗಿ ಡ್ರೀಮ್ 11 ಒಳ್ಳೆ ಅಮೌಂಟನ್ನು ಅರ್ನ್ ಮಾಡಬೇಕು ಅಂತ ಹೇಳಿದ್ರೆ, ನೀವು ನಿಮ್ಮ ಒಂದು ಅಮೌಂಟನ್ನು ಬೆಸ್ಟ್ ಒಂದು ಫ್ಯಾಂಟಸಿ ಆ್ಯಪಿಗೆ ಅರ್ನ್ ಮಾಡಬೇಕು, ಒಂದು ಒಳ್ಳೆ ಅಮೌಂಟನ್ನು ನೀವು ತಗೋಬೇಕು ಅಂತ ಹೇಳಿದ್ರೆ ಕುಬೇರ ಅನ್ನುವಂಥ ಒಂದು ಫ್ಯಾಂಟಸಿ ಆ್ಯಪ್ ಇದೆ. ಸೊ ಅದರಲ್ಲಿ ನೀವೇನಾದರೂ ಇನ್ವೆಸ್ಟ್ ಮಾಡಿದಿರಿ ಅಂತ ಹೇಳಿದರೆ ಯಾವುದೇ ಟೀಮ್ ಮಾಡುವಂಥ ಅವಶ್ಯಕತೆ ಇಲ್ಲ, ಹಾಗೆಯೇ ಯಾವುದೇ ಜಾಸ್ತಿ ಇರುವಂಥ ರಿಸ್ಕ್ ಕೂಡ ಇಲ್ಲ. ತುಂಬಾ ಟ್ರಸ್ಟೆಡ್ ಆಗಿರುವಂಥ ಆ್ಯಪ್. ಹಾಗಾಗಿ ನನ್ನ ವೀಡಿಯೋಸ್ಗಳಲ್ಲಿ ನಾನು ಅದನ್ನು ಸಜೆಸ್ಟ್ ಮಾಡ್ತಾ ಬರ್ತಿದ್ದೀನಿ. ಸೊ ಹಾಗಾಗಿ ಡುಯೋ ಅನ್ನೋಂಥ ಕಾಂಟೆಸ್ಟ್ನಲ್ಲಿ ಜಸ್ಟ್ ಪ್ಲೇಯರ್ ಟು ಪ್ಲೇಯರ್ ಬ್ಯಾಟಲ್ ಆಡಿಕೊಂಡು ನೀವು ಅಮೌಂಟನ್ನು ಒಳ್ಳೆ ಅರ್ನ್ ಮಾಡ್ಕೋಬೋದು ಆಯಿತಾ. ಸೊ ಇಲ್ಲಿ ಲಾಸಸ್ ಆಗುವಂಥ ಪರ್ಸೆಂಟೇಜ್ ಏನಿದೆ ತುಂಬಾ ಕಮ್ಮಿ. ಸಿಂಪಲ್ ಟ್ರಿಕ್ ಏನು ಅಂತ ಹೇಳಿದ್ರೆ, ಮೊದಲು ನೀವು ಕಾಂಟೆಸ್ಟನ್ನು ಜಾಯ್ನ್ ಆಗಬೇಕು, ಒಳ್ಳೆ ಪ್ಲೇಯರ್ನ ಸೆಲೆಕ್ಟ್ ಮಾಡಬೇಕು. ನಿಮ್ಮ ಆಪೋಸಿಟ್ ಬರುವಂಥ ಪ್ಲೇಯರ್ ಇದೆ, ವೀಕ್ ಇರುವಂಥ ಪ್ಲೇಯರ್ನ ಸೆಲೆಕ್ಟ್ ಮಾಡ್ಕೊಳ್ತಾನೆ ನಿಮಗೆ ಹಾಕಿರುವಂಥ ಅಮೌಂಟ್ನ ಡಬಲ್ ನಿಮಗೆ ಅಮೌಂಟ್ ಸಿಗುತ್ತೆ ಆಯಿತಾ. ಸೊ ಇದನ್ನ ಟ್ರಿಕ್ಸ್ಗಳನ್ನ ಯೂಸ್ ಮಾಡಿಕೊಂಡು ಒಳ್ಳೆ ಅಮೌಂಟನ್ನು ಅರ್ನ್ ಮಾಡ್ಕೊಂಡು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಹಾಗೆ ರೆಫರಲ್ ಕೋಡ್ ಇದೆ, ಜಾಯ್ನ್ ಆಗೋದನ್ನು ಮರಿಬೇಡಿ. ಓಕೆ, ವಿಡಿಯೋದ ಟಾಪಿಕ್ಗೆ ಬರೋದು, ನೀವು ಮಾಡುವಂಥ ಮಿಸ್ಟೇಕ್ ಏನು ಅಂತ ಕೇಳಿದರೆ, ಡೆಫಿನೆಟಾಗಿ ನಿಮ್ಮಲ್ಲಿ ಸಾಕಷ್ಟು ಜನ ಮಾಡುವಂಥ ಮಿಸ್ಟೇಕ್ ಏನು ಅಂತ ಹೇಳಿದರೆ, 1 ಕೋಟಿನ ನಾನು ಗೆಲ್ಲಬೇಕು ಅನ್ನುವಂಥದ್ದು, ಗ್ರ್ಯಾಂಡ್ ಲೀಗನ್ನು ವಿನ್ ಮಾಡಬೇಕು ಅನ್ನೋಂಥದ್ದು. ಸೊ ಇಲ್ಲೇ ನೀವು ಜಾಸ್ತಿ ಅಮೌಂಟನ್ನು ಕಳ್ಕೊಂಡಿರ್ತೀರ. ನಾನು ಅಲ್ಲಿ ಕಾಂಟೆಸ್ಟ್ಗೆ ಜಾಯ್ನ್ ಆಗಿಬಿಡಿ ಅಂತ ಹೇಳ್ತಾಯಿಲ್ಲ, ನನಗೆ ಗೊತ್ತು ನಿಮ್ಮಲ್ಲಿ ಸಾಕಷ್ಟು ಜನಕ್ಕೆ ನಾಲೆಡ್ಜ್ ಇದೆ, ಹಾಗೆಯೇ ದುಡ್ಡು ಇದೆ ಅಂತ ಹೇಳಿದರೆ ಇನ್ವೆಸ್ಟ್ ಮಾಡಿ. ದುಡ್ಡಿಲ್ಲ, ನನಗೆ ನಾಲೆಡ್ಜ್ ಇದೆ, ಒಳ್ಳೆ ಅಮೌಂಟ್ ನನಗೆ ರಿಟರ್ನ್ ಬರಬೇಕು ಅಂತ ಹೇಳಿದ್ರೆ ಸ್ಮಾಲ್ ಲೀಗ್ಸ್, ಹೆಡ್ ಟು ಹೆಡ್, ಇವೆರಡು ಕಡೆ ನೀವು ಟ್ರೈ ಮಾಡಬೇಕು. ಹೆಡ್ ಟು ಹೆಡ್ ನೀವು ಟ್ರೈ ಮಾಡಬೇಕಾಗತ್ತೆ. ಸೊ ಇಲ್ಲಿ ನೀವು ಟ್ರೈ ಮಾಡಿದ್ರಿ ಅಂತ ಹೇಳಿದ್ರೆ, ನೀವು ದಿನಕ್ಕೆ 500 ರೂಪಾಯಿ ಇನ್ವೆಸ್ಟ್ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರು ಅದರ ತ್ರಿಬಲ್ ಅಮೌಂಟ್ ನಿಮಗೆ ಸಿಗುತ್ತೆ ಆಯಿತಾ. ಸೊ ಹಾಗಾಗಿ ನಿಮ್ಮ ಗಮನ ಪೂರ್ತಿಯಾಗಿ ಸ್ಮಾಲ್ ಲೀಗ್, ಹೆಡ್ ಟು ಹೆಡ್ ಕಡೆ ಇರಬೇಕಾಯ್ತಾ. ಸೊ ಇಲ್ಲಿ ನೀವು ಅಮೌಂಟನ್ನು ಹಾಕ್ತಾಯಿದ್ದೀರಾ ಅಂತ ಹೇಳಿದ್ರೆ ಡೆಫಿನೆಟಾಗಿ ವಿನ್ ಮಾಡ್ತೀರಾ ಅನ್ನೋವಂಥ ನನಗೆ ಕಾನ್ಫಿಡೆನ್ಸ್ ಇದೆ. ಯಾಕಂತ ಹೇಳಿದ್ರೆ ನಿಮ್ಮಲ್ಲಿ ತುಂಬಾ ಒಳ್ಳೆ ನಾಲೆಡ್ಜ್ ಇದೆ. ಬಟ್ GL ಅನ್ನುವಂಥದ್ದು, ಗ್ರ್ಯಾಂಡ್ ಲೀಗ್ ಅನ್ನುವಂಥದ್ದು ಒಂದು ಸ್ವಲ್ಪ ಆಸೆ ತೋರಿಸುವಂಥದ್ದು ಆಯಿತಾ. ಇದರ ಬೇಸ್ಮೆಂಟ್ ಮೇಲೇ ಡ್ರೀಮ್ 11 ಆ್ಯಪ್ ಏನಿದೆ ಅದು ನಡೀತಿರುವಂಥದ್ದು. ಸೊ ಹಾಗಾಗಿ ನೀವು ನಿಮ್ಮ ಒಂದು ಹಣನ ಸುಮ್ಮನೆ ಕಳ್ಕೊಳ್ಳೋದಕ್ಕೆ ಹೋಗಬೇಡಿ. 10 ಟೀಮ್ 15 ಟೀಮ್ ಮಾಡ್ಕೊಂಡೆಲ್ಲ ತುಂಬ ಜನ ಲಾಸಲ್ಲಿದ್ದರೆ ನನಗೆ 100% ಗೊತ್ತು. ಇದೇ ನೀವು ಮಾಡುವಂಥ ಮಿಸ್ಟೇಕು. ನೀವು ಡ್ರೀಮ್ 11 ಬಿಡಿ ಅಂತ ನಾನು ಹೇಳ್ತಲ್ಲ, ಯಾಕಂತ ಹೇಳಿದ್ರೆ ಒಳ್ಳೆ ಅಮೌಂಟ್ ನಿಮ್ಗೆ ಅಲ್ಲಿಂದ ಸಿಗುತ್ತೆ, ನಿಮಗೆ ನಾಲೆಡ್ಜ್ ಕೂಡ ಇದೆ. ನೀವು ಟ್ರೈ ಮಾಡಬೇಕಾಗಿರುವಂಥದ್ದು ಹೆಡ್ ಟು ಹೆಡ್ ಸ್ಮಾಲ್ ಲೀಗನ್ನು. ಇಲ್ಲಿ ನೀವು ಇನ್ವೆಸ್ಟ್ ಮಾಡಿದ್ದೀರಿ ಅಂತ ಹೇಳಿದ್ರೆ ಒಳ್ಳೆ ಅಮೌಂಟ್ ಅರ್ನ್ ಮಾಡ್ಕೋಬೋದು ರೀ. ಒಂದು ಸಲ ನಿಮ್ಮ ಲಾಸ್ ಕವರ್ ಆಯಿತು, ಒಳ್ಳೆ ಅಮೌಂಟ್ ನಿಮಗೆ ಅರ್ನ್ ಮಾಡೋಕ್ಕೆ ಸಿಕ್ತು ಅಂತ ಹೇಳಿದ್ರೆ, ಪ್ಲಸ್ ನಿಮಗೆ ಅದರ ಜೊತೆ ಎಕ್ಸ್ಪೀರಿಯನ್ಸ್ ಕೂಡ ಇಲ್ಲಿ ಸಿಗ್ತಾಯಿದೆ. ಸೊ ಆ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಅಮೌಂಟ್ ಇವೆರಡನ್ನ ಇನ್ವೆಸ್ಟ್ ಮಾಡಿ GLಗೆ ನೀವು ಹಾಕಿದ್ರಿ ಅಂತ ಹೇಳಿದ್ರೆ ಡೆಫಿನೆಟಾಗಿ ಒಂದಲ್ಲ ಒಂದು ದಿನ ಟಾಪ್ 1 ರ್ಯಾಂಕಲ್ಲಿ ಬರ್ತೀರ. ಹಾಗೆಯೇ ನಿಮ್ಮ ಡ್ರೀಮ್ ಏನಿದೆ ಅದು ಕೂಡ ಕಂಪ್ಲೀಟ್ ಆಗುತ್ತೆ. ಅದಕ್ಕಿಂತ ಮುಂಚೆ ನೀವು ಮಾಡಬೇಕಾಗಿರುವಂಥದ್ದು ಸಿಂಪಲಾಗಿ ಇಷ್ಟೇ ರೀ, ಸ್ಮಾಲ್ ಲೀಗ್, ಹೆಡ್ ಟು ಹೆಡ್ಡನ್ನು ಟ್ರೈ ಮಾಡಿ. GL ಅನ್ನುವಂಥದ್ದನ್ನ ಸ್ವಲ್ಪ ದಿನ ಪೋಸ್ಟ್ಪೋನ್ ಮಾಡಿ ಇಟ್ಟಿರ ಆಯಿತಾ, ಮುಂದೂಡಿರಿ ಅದನ್ನು. ನಿಮಗೆ ನಾಲೆಡ್ಜ್ ಸಿಗಬೇಕು, ಅಮೌಂಟ್ ಸಿಗಬೇಕು ಅಂದರೆ ಹೆಡ್ ಟು ಹೆಡ್ ಸ್ಮಾಲ್ ಲೀಗನ್ನು ಟ್ರೈ ಮಾಡಿ. ಇಲ್ಲಿ ಅಮೌಂಟು ನಾಲೆಡ್ಜ್ ಸಿಕ್ತು ಅಂದ ಕೂಡಲೇ ಫಟ್ ಅಂತ ನೀವು GL ಕಡೆ ಹೋಗಿ, ಅಲ್ಲಿ ನಿಮಗೆ ನಾಲೆಡ್ಜ್ ಇರುವಂಥದ್ದು ಯೂಸ್ ಮಾಡಿಕೊಂಡು ಅಲ್ಲಿ ಕೂಡ ಒಳ್ಳೆ ಅಮೌಂಟನ್ನು ಅರ್ನ್ ಮಾಡ್ಕೋಬೋದು. ರ್ಯಾಂಕ್ 1 ಬರುವಂಥ ಚಾನ್ಸ್ ಕೂಡ ಇರುತ್ತೆ. ಯಾಕಂತ ಹೇಳಿದ್ರೆ ನಿಮ್ಮ ಹತ್ರ ದುಡ್ಡಿಗಿಂತ ಇಂಪಾರ್ಟೆಂಟ್ ನಾಲೆಡ್ಜ್ ಇದೆ ಅಲ್ಲಿ. ಸೊ ಅವೆರಡು ಇತ್ತು ಅಂತ ಹೇಳಿದ್ರೆ ಇನ್ನೇನು ಬೇಕಲ್ಲಿ ವಿನ್ ಆಗಲಿಕ್ಕೆ. ಸೊ ಈ ಇನ್ಫಾರ್ಮೇಷನ್ನ ಗಮನ ಇಟ್ಟು ಆ್ಯಡ್ ಮಾಡ್ಕೊಳ್ಳಿ, ಸುಮ್ಮನೆ ಅಮೌಂಟನ್ನು ಲಾಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ ಆಯಿತಾ. ಸೊ ಇದಿಷ್ಟು ಇವತ್ತಿನ ಇಂಪಾರ್ಟೆಂಟ್ ಥಿಂಗ್ ನಿಮಗೆ ಹೇಳಬೇಕಾಗಿರುವಂಥದ್ದು. ಸೊ ಇದಿಷ್ಟು ಇವತ್ತಿನ ಇನ್ಫಾರ್ಮೇಷನ್. ಹಾಗೆಯೇ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್ ಅಂತ ಹೇಳ್ತಾ ಫೈನಲಿ ದಿಸ್ ಸುದೀಪ್ ಸೈನಿಂಗ್ ಆಫ್. ಬಾಯ್.